ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಬ್ಯಾಕ್ ಅಂಡು ಸವಿರುಚಿ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಅನ್ನಂ ಪರಬ್ರಹ್ಮ ಸ್ವರೂಪಂ. ನಾನಿವತ್ತು ಒಂದು ಹೆಲ್ತಿಯಾದಂಥ ಬರ್ಫಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಕ್ಯಾರೆಟ್ ಬರ್ಫಿ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ರೀತಿ ಬರ್ಫಿಯನ್ನು ಮಾಡಿದ್ರೆ. ನೋಡಿ ಎಷ್ಟು ಸ್ಪಾಂಜಿಯಾಗಿ ಸಾಫ್ಟಾಗಿದೆ ಅಂತ. ಲಂಚ್ ಬಾಕ್ಸ್ಗೆ ಕೂಡ ಮಕ್ಕಳಿಗೆ ಸ್ನ್ಯಾಕ್ಸು ನಾವು ಔಟ್ಸೈಡ್ ಫುಡ್ ಹಾಕೋದ್ರ ಬದಲು ಈ ರೀತಿ ಒಂದು ಬರ್ಫಿಯನ್ನು ಮಾಡಿ ಹಾಕ್ಬೋದು. ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಕ್ಯಾರೆಟನ್ನು ತೊಗೊಂಡು ನೀಟಾಗಿ ಪೀಲ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿಕೊಂಡು ನಾನು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧ ಕೆಜಿಯಷ್ಟು ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ಕಟ್ ಮಾಡಿರೋ ಅಂಥ ಎಲ್ಲ ಕ್ಯಾರೆಟ್ ಪೀಸಸ್ನ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಇಷ್ಟು ಸಣ್ಣದಾಗೆ ಕಟ್ ಮಾಡ್ಕೋಬೇಕಂತ ಏನಿಲ್ಲ, ಗ್ರೈಂಡ್ ಆಗುತ್ತೆ ಚೆನ್ನಾಗಿ ಅಂತ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ 1 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇವಾಗ ರುಬ್ಬಿರೋ ಮಿಶ್ರಣನ ನಾನು ಈ ರೀತಿ ಸೋಸ್ಕೊತಾ ಇದ್ದೀನಿ. ಕ್ಯಾರೆಟ್ ಜ್ಯೂಸ್ ಮಾತ್ರ ಸಿಗಬೇಕು ನಮಗೆ. ಸೊ ಇದನ್ನೆಲ್ಲ ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ಕ್ಯಾರೆಟ್ ಜ್ಯೂಸನ್ನು ತೆಕ್ಕೋತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು. ಇದಾದ ನಂತರ ಇದನ್ನು ಮತ್ತೆ ನಾವು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ಇನ್ನೊಂದು ಸಲ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ಮತ್ತೆ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇನ್ನು ಅರ್ಧ ಗ್ಲಾಸ್ ನೀರನ್ನು ಹಾಕ್ಕೋತಾ ಇದ್ದೀನಿ. ನಮಗೆ ಜ್ಯೂಸ್ ಮಾತ್ರ ಬೇಕಾಗುತ್ತೆ. ನೋಡಿ, ಇದಕ್ಕೆ ಮತ್ತೆ ಅರ್ಧ ಗ್ಲಾಸ್ ನೀರನ್ನು ಸೇರಿಸಿ ಮತ್ತೆ ರುಬ್ಕೋತಾ ಇದ್ದೀನಿ. ಮತ್ತೆ ಇದನ್ನು ಸೋಸ್ಕೋತಾ ಇದ್ದೀನಿ. ನೀಟಾಗಿ ಇದನ್ನೆಲ್ಲ ತೆಕ್ಕೊಂಡು ಜಸ್ಟ್ ಕೈಯಲ್ಲೇ ಪ್ರೆಸ್ ಮಾಡಿಕೊಂಡ್ರೆ ಸಾಕು. ಇವಾಗ ನೋಡಿ, ಈ ರೀತಿ ಜ್ಯೂಸನ್ನು ತಕ್ಕೋಬೇಕು. ನೀರು ಕೂಡ ಜಾಸ್ತಿ ಹಾಕೋದು ಬೇಕಾಗಲ್ಲ. ತುಂಬ ನೀರು ಹಾಕಿದ್ರೆ ಬರ್ಫಿ ಮಾಡೋಕ್ಕೆ ತುಂಬ ಟೈಮ್ ತಗೊಳುತ್ತೆ. ಸಾಧ್ಯವಾದಷ್ಟು ಕ್ಯಾರೆಟ್ ಜ್ಯೂಸನ್ನು ತೆಕ್ಕೊಂಡ್ರೆ ಸಾಕು ಗಟ್ಟಿಯಾಗಿ. ನೋಡಿ, ಇಷ್ಟನ್ನು ನೀಟಾಗಿ ರೆಡಿ ಮಾಡ್ಕೊಂಡು ಆದಮೇಲೆ ನಾವು ಬೆಲ್ಲನ ಚಚ್ಕೋಬೇಕು. ಇದಕ್ಕೆ ನಾನು 250 ಗ್ರಾಮ್ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ಇಷ್ಟು ಜ್ಯೂಸ್ಗೆ. ಬೆಲ್ಲನ ಸಣ್ಣದಾಗಿ ಚಚ್ಕೊಂಡ್ರೆ ಬೇಗ ಕರಗುತ್ತೆ. ಸೊ ಹಾಗಾಗಿ ಚಚ್ಕೊಂಡಿರೋ ಅಂಥ ಬೆಲ್ಲಕ್ಕೆ 1 ಗ್ಲಾಸಷ್ಟು ನೀರನ್ನು ಹಾಕ್ತಾಯಿದ್ದೀನಿ. 1 ಗ್ಲಾಸು ಫುಲ್ ಹಾಕಿಲ್ಲ ನಾನು, ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿ ಕರಗಬೇಕು ಬೆಲ್ಲ. ಬೆಲ್ಲ ಕರಗಿದ ನಂತರ ಕ್ಯಾರೆಟ್ ಜ್ಯೂಸ್ ಏನಿತ್ತು ಅದೇ ಜ್ಯೂಸಿಗೆ ನಾನು ಈ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಕಡಿಮೆ ನೀರನ್ನು ಹಾಕಿ ಬೆಲ್ಲನ ಕರಗಿಸ್ಕೊಂಡಿದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವಿಲ್ಲಿ ಒಂದು ಬಾಣಲೆಗೆ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದನ್ನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. 2ರಿಂದ 3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕಾಯಿಸ್ಕೊಳ್ಳೋಣ. ಇವಾಗ ನಾನು ಒಂದು 1/4 ಬೌಲಷ್ಟು ಕಾರ್ನ್ಫ್ಲೋರನ್ನು ತಗೊಂಡಿದ್ದೀನಿ. ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರನ್ನು ಹಾಕಿ ಗಂಟಿಲ್ಲದೆ ನೀಟಾಗಿ ತಿರುಗಿಸ್ಕೋಬೇಕು. ಆ ಮಿಶ್ರಣನ ನಾನಿಲ್ಲಿ ಕ್ಯಾರೆಟ್ ಜ್ಯೂಸ್ ಏನಿತ್ತು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇವಾಗ ಕೈ ಬಿಡದೆ ಗಂಟಿಲ್ಲದೆ ತಿರುಗಿಸ್ಬೇಕು. ಕೈ ಬಿಟ್ಟರೆ ಗಂಟು ಬಂದುಬಿಡುತ್ತೆ. ಚೆನ್ನಾಗಿ ತಿರುಗಿಸ್ಕೋಬೇಕು 2-3 ನಿಮಿಷ. ಅದಾದಮೇಲೆ ನಾವು ಮೀಡಿಯಮ್ ಫ್ಲೇಮನ್ನು ಇಟ್ಕೊಂಡು ತಿರುಗಿಸ್ಕೋಬೇಕು. ಹಾಗೆ ನಾನು 1 ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ಕೋತಾ ಇದ್ದೀನಿ. ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದಿನ್ನೂ ಗಟ್ಟಿಯಾಗೋವರೆಗೂ ನಾವು ಕುದಿಸ್ಕೋಬೇಕು. ತುಂಬ ಬೇಗ ಗಟ್ಟಿಯಾಗುತ್ತೆ. ನಾನಿಲ್ಲಿ 1 ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮಧ್ಯ ಮಧ್ಯ 1 ಸ್ಪೂನ್ ತುಪ್ಪನ ಹಾಕ್ಕೋಬೇಕು, ಚೆನ್ನಾಗಿ ಬರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂಥರ ಜೆಲ್ಲಿ ಜೆಲ್ಲಿ ಥರ ಜ್ಯೂಸಿ ಥರ ಇರುತ್ತೆ ಇದು ಸ್ವೀಟು. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೋಡಿ, ಈ ರೀತಿ ಕೈ ಆಡ್ಕೋತಾ ಇರಬೇಕು. ಮತ್ತೆ ನಾನು ಇನ್ನೊಂದು ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ತಳ ಬಿಡಬೇಕು. ಅಲ್ಲಿವರೆಗೂ ನಾವು ಕುದಿಸ್ಕೋತಾ ಇರಬೇಕು.
ಸ್ವಲ್ಪ ತಿನ್ ಲೇಯರ್ ಬರೋವರೆಗೂ ನಾವು ಕುದಿಸ್ಕೋಬೇಕು. ಅದಾದಮೇಲೆ ಸ್ಕ್ವಯರ್ ಕಂಟೈನರ್ ಇದ್ದರೆ ನಾವು ಅದಕ್ಕೆ ಹಾಕ್ಕೋಬೋದು, ಅಥವಾ ನನ್ನ ತಟ್ಟೆನ ಯೂಸ್ ಮಾಡ್ಕೋತಾ ಇದ್ದೀನಿ. ತಟ್ಟೆಗೇ ಸ್ವಲ್ಪ ತುಪ್ಪನ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ತುಪ್ಪನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ಇವಾಗ ಬರ್ಫಿ ಮಿಶ್ರಣ ಏನಿದೆ ಅದನ್ನು ನಾವು ಈ ತಟ್ಟೆ ಮೇಲೆ ಹಾಕ್ಕೋಬೇಕು. ಗೊತ್ತಾಗುತ್ತೆ ನಮಗೆ ಎಷ್ಟು ಗಟ್ಟಿ ಬಂದಿದೆ ಅಂತ. ನೋಡಿ, ಫೈನಲಿ ನಾನು ಗೋಡಂಬಿಯನ್ನು ಸೇರಿಸ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ. ಅದು ವಿಡಿಯೋ ಸ್ಕಿಪ್ ಆಗಿದೆ. ಗೋಡಂಬಿಯನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಮೇಲೆ ಬೇಕಾದರೂ ನಾವು ಗೋಡಂಬಿ ಮತ್ತು ಡ್ರೈ ಫ್ರೂಟ್ಸ್ ಏನು ಹಾಕ್ಕೋಬೋದು, ನಾವು ಅದೆಲ್ಲ ಸೇರಿಸ್ಕೋಬೋದು. ದ್ರಾಕ್ಷಿ ಎಲ್ಲ ಚೆನ್ನಾಗಿರಲ್ಲ. ಪಿಸ್ತಾ ಮತ್ತು ಗೋಡಂಬಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಾದಾಮ್ ಕೂಡ ಸೇರಿಸ್ಕೋಬೋದು ಇದರಲ್ಲಿ. ತಣ್ಣಗಾದ್ಮೇಲೆ ಕಂಟನ ಬಿಡಿಸ್ಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕು. ತಣ್ಣಗಾಗೋವರೆಗೂ ನಾವು ಅದನ್ನು ಟಚ್ ಕೂಡ ಮಾಡಬಾರ್ದು, ಹಾಗೆ ಬಿಟ್ಬಿಡಬೇಕು ಒಂದು 2 ಅವರ್ಸ್. ಅದಾದಮೇಲೆ ನಾವು ಈ ರೀತಿ ಕಟ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಸ್ಪಾಂಜಿ ಆದಂಥ ಜ್ಯೂಸಿ ಆಗಿರೋ ಅಂಥ ಒಂದು ಒಳ್ಳೆ ಬರ್ಫಿ ರೆಡಿ ಆಗುತ್ತೆ. ಹೆಲ್ತಿ ಬರ್ಫಿ ಅಂತಲೇ ಹೇಳ್ಬೋದು. ಇದು ಖಂಡಿತ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಡಿಫ್ರೆಂಟಾಗಿ ಇರುತ್ತೆ. ಜೊತೆಗೆ ಸ್ವೀಟ್ ತಿನ್ನಲ್ಲ ಮಕ್ಕಳು, ಅವರಿಗೆ ಬೆಲ್ಲದ ಅಂಶ ಬೇಕಿರುತ್ತೆ. ಈ ರೀತಿ ಒಂದು ಕಲರ್ಫುಲ್ಲಾಗಿ ಮಾಡಿಕೊಟ್ರೆ ಖಂಡಿತ ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.